ಹೇಳ್ತಾರೆ, ಅದಕ್ಕೋಸ್ಕರ ಗಿಮಿಕ್ ಮಾಡಿ ನಾನು ಮಾಡಿದ್ದು. ಏನು ಕಿತ್ಕೊಂತೀರ ಕಿತ್ಕೊಳ್ಳಿ. ಸರ್ ಓಕೆ ಸರ್, ಒಂದಷ್ಟು ಪಾರ್ಟಿಗಳು ಮಾಡಿದ್ರಿ, ನಿಮಗೆ ಒಂದಷ್ಟು ನಿಮ್ಮನ್ನ ನೆಗೆಟಿವ್ ಆಗಿ ಬಿಂಬಿಸ್ತಾರೆ ಸರ್ ಒಂದಷ್ಟು ಜನ, ಅದಕ್ಕೆ ನಿಮ್ಮ ಮಗ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಿಮ್ಮ ಅವ್ನು ಜೊತೆ? ತಲೆನೇ ಕೆಡಿಸ್ಕೊಳ್ಳಲ್ಲ. ಅಪ್ಪ ಅವನ್ನ ಬೆಳೆಸ್ತಾರೆ ಅನ್ನೋದು ಗೊತ್ತು. ಡೇ ಒನ್ನಿಂದನೇ ಅವ್ನು ಹುಟ್ಟಕ್ಕಿಂತ ಮುಂಚೆನೇ ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡ್ತೀನಿ ಅಂತ ಎಲ್ಲರ ಹತ್ರನೂ ಚಾಲೆಂಜ್ ಮಾಡಿದ್ದೀನಿ. ಎಲ್ಲರೂ ಹರಸಾಹಸ ಮಾಡಬೇಕು, ಈ ಫಾರಿನ್ಗೆ ಹೋಗಿ ಟ್ರೈನಿಂಗ್ ಮಾಡಿಸ್ಬೇಕು, ಎಲ್ಲೆಲ್ಲೋ ಮಾಡಿಸ್ಬೇಕು. ನಾನು ಒಂದು ಫೇಲ್ ಪಾರ್ಟಿಲೇ ಅವನ್ನ ಸೆಲೆಬ್ರಿಟಿ ಮಾಡಿ ಅವನಿಗೆ 50,000 ರೂಪಾಯಿ ಕೊಟ್ಟು ಅವನ್ನೇ ಚೀಫ್ ಗೆಸ್ಟಾಗಿ ಕರೆಯೋ ಥರ ಮಾಡಿಟ್ಬಿಟ್ಟೆ ಒಂದು ಫೇಲ್ ಪಾರ್ಟಿಯಿಂದ. ಅದು ಒಂದು ಫೇಲ್ ಪಾರ್ಟಿ ಮಾಡಿದ್ರೆ ಇಷ್ಟು ಸುದ್ದಿ ಆಗುತ್ತೆ. ಆ ಥರ ಬೇರೆ ಯಾರ ಅಪ್ಪ ಮಾಡಿದ್ರೆ ಇದರಲ್ಲಿ 1% ಸುದ್ದಿ ಆಗಲಿ ಅವ್ರ ಕಾಲು ಕೆಳಗೆ ನುಗ್ಬಿಡ್ತೀನಿ. ಸರ್ ಇದೆಲ್ಲ ಅಂದರೆ ನಾನು ಏನು ಮಾಡಿದ್ರು ಸುದ್ದಿ ಆಗುತ್ತೆ, ನಾನು ಸುಸ್ಸು ಮಾಡಿದ್ರು ಸುದ್ದಿ ಆಗುತ್ತೆ. ಅದು ನನ್ನ ಟೆಕ್ನಿಕ್ಕು, ನನ್ನ ಟ್ಯಾಲೆಂಟ್. ಎಲ್ಲಿಟ್ಟಿದ್ದೀರಾ ಸರ್ ಈ ಟ್ಯಾಲೆಂಟ್ನ ಅಂತ? ನನ್ನ ತಲೆಯವರೇ, ನಾನು ಒಂದೊಂದು ಪ್ಲ್ಯಾನ್ ಹಾಕ್ತೀನಿ. ಇವಾಗ ನೋಡಿ, ಗೆದ್ದವ್ರಿಗೆ 1000 ಜನ ಪಾರ್ಟಿ ಮಾಡಿದ್ರು ಒಂದು ಟೀನೂ ಕೊಡ್ಸಲ್ಲ, ಪಾರ್ಟಿನೂ ಮಾಡಲ್ಲ, ಬೇಕಾದ್ರೆ ಚಾಲೆಂಜು ಮಾಡ್ತೀನಿ. ಇವಾಗ ಸೋತಂದರೆ ಅವ್ರನ್ನ ಬಿಟ್ಟು ಮಿಕ್ಕಿದವ್ರು ಎಲ್ಲಾರನ್ನೂ ಕರೆದು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಆ ಥರ ವರ್ಲ್ಡಲ್ಲಿ ಯಾರು ಮಾಡ್ತಾರೆ ಸೋತವ್ರಿಗೆ ಪಾರ್ಟಿ? ನಿಮಗೆ ಕೇಳ್ತಾ ಇದ್ದೀನಿ, ಮಾಡ್ತಾರಾ? ಅದಕ್ಕೆ ನ್ಯೂಸ್ ಆಗುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇಲ್ವ? ಟಾಪಿಕ್ ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು ಮಾಡಬೇಕು ಅದನ್ನು ಮಾಡಿದ್ರೆ ಸುದ್ದಿ ಆಗಲ್ಲ, ಜನಕ್ಕೆ ಉಲ್ಟಾ ಮಾಡಿದ್ರೆ ಸುದ್ದಿ ಆಗುತ್ತೆ. ಅದಕ್ಕೆ ಉಲ್ಟಾ ಮಾಡ್ತೀನಿ. ಈಗ ಉಪೇಂದ್ರ ಸರ್ ಯಾರೋ ಹೋಲ್ಸಿದ್ರು, ಅದು ಯಾವುದೋ ಮೂವಿಲಿ ಅವರು ಮೂವಿಲಿ ಮಾತಾಡ್ತಾರೆ, ನೀವು ಲೈವ್ ಆಗಿ ನೀವು ಹಂಗೆ ಇದ್ದೀರಾ ಅಂತ ನಾನು ಹೇಳಿದ್ರು. ನನ್ಗೆ ಖುಷಿ ಆಯಿತು. ಈಗ ಅವರು ರೀಲ್ಗೋಸ್ಕರ ಮಾಡಿದ್ರು, ನಾನು ರಿಯಲ್, ನಾನು ಇರೋದೇ ಹಿಂಗೆ. ನಾನು ಯಾರಿಗೂ ಏನೂ ಹೊಡೆದಿಲ್ಲ, ಅವರಿಂದ ಕಿತ್ಕೊಬಂದಿಲ್ಲ. ನನ್ನ ದುಡ್ಡು, ನನ್ನ ಶೋಕಿ, ನನ್ನ ತಲೆ, ನನ್ನ ಇಷ್ಟ, ನನ್ನ ಮಗ. ಅವ್ನು ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ನಾನು ಮಾಡ್ತೀನಿ. ಅವ್ನು ಫೇಲೇ ಆಗಿಲ್ಲ, ಏನು ಕಿತ್ಕೊಂತಾರೆ ಕಿತ್ಕೊಳ್ಳಿ. ಪ್ರೂವ್ ಮಾಡ್ತೀನಿ ಫೇಲೇ ಆಗಿಲ್ಲ ಅವನು, ಬರೀ ಅಟೆಂಡ್ ಶಾರ್ಟೇಜ್ ಇದ್ದಿದ್ದು. ಓಕೆ ಸರ್. ಸರ್ ನೀವು ಗಮನಿಸಿರ್ಬೋದು, ನಿಮಗೆ 52 ವರ್ಷ ಆದ್ರೂ ಕೂಡ ಇಷ್ಟೊಂದು ಚೆನ್ನಾಗಿಲ್ಲ ಇದಿರಲ್ಲ ಸರ್, 16 ವರ್ಷದ ಹುಡುಗನ ಥರ ಹೆಂಗೆ? ಇಲ್ಲ, ಅಮ್ಮ ಬಂದು ನೀವು ನೋಡ್ಬಿಟ್ರೆ ಒಂದು ರಿಂಕಲ್ ಇಲ್ಲ. ಸುದರ್ಶನ್ ಸಿಲ್ಕ್ಸಲ್ಲಿ ಬಂದಿದ್ರು ಅವತ್ತು, ಒಂದೇ ದಿವಸನೇ ಅಮ್ಮ ಪಾಪ ಅಲ್ಲಿ ಬಂದಿರೋ ಸೋಷಿಯಲ್ ಮೀಡಿಯಲ್ಲಿ. ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗಲೂ ನಮ್ಮ ಅಮ್ಮನಿಗೆ ರಿಂಕಲ್ ಇಲ್ಲ, ಕೈಯಲ್ಲಾಗಲಿ ಮಕ್ಕದಲ್ಲಾಗಲಿ ರಿಂಕಲ್ ಇಲ್ಲ. ಅಂದರೆ ಅವರು ಕೃಪಾ ಕಟಾಕ್ಷದಿಂದ ಈ ಥರ ಉಟ್ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ. ಅದು ಬಿಟ್ಟು ಫೆದರ್ ಟಚ್ ಅಂತ ಅಲ್ಲಿ ಸ್ವಲ್ಪ ಹೈಡ್ರಾ ಫೇಶಿಯಲ್ಲು ಅದು ಇದು ಮಾಡಿಸ್ಕೊಳ್ತೀನಿ. ಕೂದಲಿಗೆ ಟ್ರೀಟ್ಮೆಂಟು ಅಲ್ಲೇ ಮಾಡಿಸ್ಕೊಳ್ತೀನಿ, ಅಂಜಲಿ ಮೇಡಮ್ ಅಂತ. ಅದರಿಂದ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಗ್ಲೋ ಬಂದಿರ್ಬೋದು. ಗ್ಲೋ ಬಂದಿದ್ದೀರಾ ಅಂತ. ಬಟ್ ಒಂದಷ್ಟು ಜನ ಹೇಳ್ತಾರೆ ಸರ್, ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಕೆಡಬಂಸರು, ಬಟ್ ತುಂಬಾ ಕಾಯಿಲೆಗಳಿದಾವೆ ಅಂತ. ಯಾವ ಕಾಯಿಲೆಗಳಿದೆ ಅಂದರೆ ಯಾವ ಕಾಯಿಲೆ? ನನಗೆ ಮಗುಗಳಿಗೆ ಇಲ್ಲ, ಕಿಡ್ನಿ ಲಿವರ್ ಎಲ್ಲ ಮಗು ಥರ ಇದೆ. 1 kg ಮಟನ್ನು ಒಬ್ಬ ಮನುಷ್ಯ ತಿಂತಾನೆ, ತಿರ್ಗಾ ರಾತ್ರಿಗೆ ಅರ್ಧ kg ತಿಂತಾನೆ ಅಂದರೆ ಯಾವ ಕಾಯಿಲೆ ಇರೋನು ತಿನ್ನೋಕ್ಕಾಗುತ್ತೆ? ಡೈಜೆಷನ್ ಪವರ್ ಅವೆಲ್ಲ ಚೆನ್ನಾಗಿದ್ರೆ ತಾನೇ ತಿನ್ನೋಕ್ಕಾಗೋದು. ಯಾವ ಕಾಯಿಲೆ ಇದೆಯಂತೆ? ನೀವು ಆಲ್ರೆಡಿ ಪರ್ಫೆಕ್ಟ್. ಆಲ್ರೈಟ್. ನಾನು ವಾಕಿಂಗ್ ಹೋಗಲ್ಲ, ಜಿಮ್ಗೆ ಹೋಗಲ್ಲ, ಎಕ್ಸಸೈಸ್ ಮಾಡಲ್ಲ, 3 ಹೊತ್ತು ನಾನ್ ವೆಜ್ ತಿಂತೀನಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿಲ್ಲ ಇನ್ನು, ಅಂದರೆ ಶ್ರದ್ಧಾಂಜಲಿ ಈ ಥರ ಸತ್ತಿಲ್ಲ ಇನ್ನು. ರಿಯಲ್ ಆಗಿ ದೆವ್ವಾಗಿ ಏನು ಮಾತಾಡ್ತಾ ಇಲ್ಲ, ರಿಯಲ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವ ಕಾಯಿಲೆ ಇದೆ ನನಗೆ? ಓಕೆ ಸರ್, ನಿಮ್ಮ ಟ್ರೋಲ್ಗಳನ್ನೇ ನೀವು ನೋಡ್ಕೊಂಡಾಗ ನಿಮಗೆ ಹೇಗೆ ಅನ್ಸುತ್ತೆ ಅಂತ? ನಾನು ನೋಡೋದೇ ಇಲ್ಲ ಮೇಡಮ್. ನಂದು ಯಾರು ಕಳಿಸ್ತಾರೆ ಅಂದ್ಕೊಳ್ಳಿ, ಸೀದಾ ಹೋಗ್ಬಿಟ್ಟು ಹಾರ್ಟ್ ಶೇಪ್ ಕೊಟ್ಬಿಟ್ಟು ಕಮೆಂಟಲ್ಲಿ ಹಾರ್ಟ್ ಶೇಪ್ ಕೊಟ್ಬಿಟ್ಟು ಅಷ್ಟೇ, ಅದ್ರದ್ದು ಮುಗೀತು, ಸೈಡ್ಗೆ ಅಷ್ಟೇ. ಈಗ ಒಂದೇ ಒಂದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಜನಕ್ಕೆ ಮಾತ್ರ. ಇಲ್ಲಿ ಏನಂದರೆ ಬೆಳೀತಾ ಇದ್ರೆ ತುಳಿತಾರೆ ಸ್ವಲ್ಪ ಜನ, ತುಂಬ ಜನ. ಆದರೆ ನಾವು ತುಳಿಸ್ಕೊಳ್ಳಲ್ಲ, ತುಳಿಯೋರು ತುಳ್ಕೊಳ್ಳಿ, ನಾವು ತುಳಿಸ್ಕೊಳ್ಳಲ್ಲ, ಆಯ್ತಾ? ಇಲ್ಲೇನಂದರೆ ಒಂದು ಎಂಕರೇಜ್ ಮಾಡಲ್ಲ. ಒಬ್ಬ ಹೆಸರು ಮಾಡ್ತಾ ಇದ್ದಾನೆ ಅಂದರೆ, ಇವಾಗ ನನಗೆ ಇಲ್ಲಿಗಿಂತ ಫಾರಿನ್ನಿಂದ ಹುಡ್ಕೊಂಡು ನನಗೆ ಇಂಟರ್ವ್ಯೂಗೆ ಬರ್ತಾರೆ. ಅಂದರೆ ಅವರು ಒಂದು ಬೆಲೆ ಗೊತ್ತು, ಒಂದು ವಸ್ತುದು, ಒಂದು ಅವನು ಎಷ್ಟು ಹೆಸರು ಮಾಡಿದ್ದಾನೆ, ಆ ಕಾರಣದಿಂದ ತಾನೇ ನನ್ನ ಅಲ್ಲಿಂದ ಹುಡ್ಕೊಬಂದು ಇಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಈಗ ಅವ್ರಿಗೆ ನನ್ನ ವ್ಯಾಲ್ಯೂ ಇಲ್ಲ ಅಂದರೆ ಅವ್ರು ಯಾಕೆ ಅಷ್ಟು 5 ಲಕ್ಷ 10 ಲಕ್ಷ ಖರ್ಚಾಗುತ್ತೆ ಅವ್ರು ಫಾರಿನಿಂದ ಬಂದು ನನ್ನ ಇಂಟರ್ವ್ಯೂ ಮಾಡಬೇಕಂದ್ರೆ? ಅಷ್ಟು ಖರ್ಚು ಮಾಡ್ಕೊಂಡು ನನ್ನ ಹತ್ರ ಬರ್ತಾರೆ ಅಂದರೆ ಅವರು ಒಬ್ಬ ಹೆಸರು ಮಾಡ್ತಾ ಇದ್ದಾನೆ, ಅವನ್ನ ವಾವ್ ಅಂತ ಬೆಳೆಸೋ ಬುದ್ಧಿ ಅವ್ರಿಗಿರುತ್ತೆ. ಆಮೇಲೆ ಫಾರಿನರ್ಸ್ ಬಂದು ಅವ್ರವ್ರ ಮನೆ ಕೆಲಸ ಅವರೇ ಮಾಡ್ಕೊಳ್ತಾರೆ. ಅವ್ರನ್ನ ಮಗುವಿಂದ ಹೇಳ್ಕೊಟ್ಬಿಟ್ಟಿರ್ತಾರೆ, ನಿಮ್ಮ ಮನೆ ಕೆಲಸ ನೀನೇ ಮಾಡಬೇಕು, ನಿನ್ನ ಟಾಯ್ಲೆಟ್ ನೀನೇ ತೊಳಿಬೇಕು, ನಿನ್ನ ಅಡುಗೆ ನೀನೇ ಮಾಡಬೇಕು, ಆ ಥರ. ಅದನ್ನು ಕಲ್ಚರ್ ಅಂತಾರೆ ಅಲ್ಲಿ. ಇಲ್ಲಿರೋರು ಲೆಟ್ರಿನ್ ತೊಳೆದ್ರೆ ಥೂ ವ್ಯಾ ಅಂತಾರೆ. ಇವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವ ಅವ್ರಿಗೆ? ವ್ಯಾನ್ ಅವ್ರಿಗೆ ಏನು ಲೆಟ್ರಿನ್ ತೊಳೆದ್ಬಿಟ್ರೆ ನಾವೇನೋ ಚೀಪಾ? ಬಟ್ ಲೆಟ್ರಿನ್ ತೊಳಿಬೋದು ಸರ್, ಬಟ್ ಕೈ ಹಾಕಿ ಯಾವತ್ತು ತೊಳೆದಿದ್ದೀನಿ ಮೇಡಮ್?
ನೀವು ಅವತ್ತಿನ ದಿನ ಅವತ್ತೊಂದಿನ ಒಂದಿನ ತೊಳೆದೆ. ಅಲ್ಲಿ ಯಾರು ಗಲೀಜ್ ಮಾಡಿದ್ರ? ಖಾಲಿ ಮನೆ ಅದು, ಗಲೀಜ್ ಮಾಡಿದ್ರ? ನಮಗೆ ಗೊತ್ತಿಲ್ಲ 6 ವರ್ಷದಿಂದ ಖಾಲಿ ಮನೆ ಅದು, ಯಾರು ಟಾಯ್ಲೆಟ್ ಹೋಗಲ್ಲ, ಏನೂ ಇಲ್ಲ, ಖಾಲಿ ಮನೆ. ಏನಾಯ್ತು ಅದ್ರಲ್ಲಿ? ನಂದೇನೋಯ್ತು? ಆಮೇಲೆ ಮೀಡಿಯಾಗೋಸ್ಕರ ತೊಳೆದೆ. ಎಕ್ವಿಪ್ಮೆಂಟ್ ಇಲ್ಲದೆ ಇದ್ದಾಗ ನಾನು ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದ್ದೀನ? ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ಇವತ್ತು ಬೆಳಗ್ಗೆ ನಮ್ಮ ಅಮ್ಮಂಗೆ ಸ್ಪೀಕರ್ ಫೋನ್ ಹಾಕಿ ಅಡುಗೆ ಮನೆದು ಜಿಡ್ಡಾಗೋಗಿತ್ತು, ಅದನ್ನ ಫುಲ್ಲು ಪಾತ್ರೆ ತೊಳೆಯೋದ್ರಲ್ಲಿ ಎಲ್ಲ ನೆನೆಸ್ಬಿಟ್ಟು ಬಂದೆ. ಅಂದರೆ ಸ್ವಲ್ಪ ಹೊತ್ತು ಬಿಡಬೇಡಮ್ಮ ಅಂತ. ಅಂದರೆ ನನಗೆ ನೀಟ್ ಇರಬೇಕು ಮನೆ, ಗಲೀಜಾಗಿರೋದು ನನಗೆ ಇಷ್ಟ ಇಲ್ಲ. ಅದರಲ್ಲಿ ಏನು ಅಪರಾಧ? ಲೆಟ್ರಿನ್ ತೊಳೆದ್ರೆ ಏನು ಅಪರಾಧ? ಅದನ್ನ ಯಾಕೆ ಡೌನ್ ಟು ಅರ್ತ್ ಅಂತ ಅಂದ್ಕೊಳ್ಳಲ್ಲ? ಎಷ್ಟು ಒಳ್ಳೆಯವನು ಅಂತ ಯಾಕೆ ಅಂದ್ಕೊಳ್ಳಲ್ಲ? ಈಗ ಅದು 3rd ಕ್ಲಾಸ್ಗಳಾಗಿ ಮಾತಾಡಿದ್ರು, ಯಾರು ಕಮೆಂಟ್ ಮಾಡಿದವರೆಲ್ಲ 3rd ಕ್ಲಾಸ್ಗಳು. ಆದರೆ ಒಳ್ಳೆ ಗುಡ್ ಪರ್ಸನ್ಗಳು ವಾಯ್ಸ್ ಮೆಸೇಜ್ ನನಗೆ ಕಳಿಸಿರೋದು ಇಷ್ಟು ಫೇಮಸ್ ಆಗಿ ಇಷ್ಟು ಹೆಸರು ಮಾಡಿದ್ರು ಸರ್, ಎಷ್ಟು ಡೌನ್ ಟು ಅರ್ತ್ ಅಂತ ಕಳಿಸಿರೋದನ್ನ ಯಾಕೆ ನೀವು ಹಾಕಲ್ಲ ಟಿ ವಿಲಿ? ಅದರಲ್ಲಿ ಹೊಗಳಿರೋದು ಇದೆ, ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡಿರೋದು ಇದೆ. ಎಷ್ಟು ಡೌನ್ ಟು ಅರ್ತ್ ಸರ್, ಬೇಷ್ ಸರ್ ಅಂತ ಹೊಗಳಿದ್ದಾರೆ. ಅದನ್ನ ಯಾಕೆ ನೀವು ಮಾತಾಡಲ್ಲ? ಮೀಡಿಯಲ್ಲಿ ಯಾಕೆ ಅದನ್ನು ಕ್ವಶನ್ ಕೇಳಲ್ಲ? ಬರೀ ಕೆಟ್ಟದೇ ಯಾಕೆ ಕೇಳ್ತೀರಾ? ಇಲ್ಲಿ ಏನಂದರೆ ತುಳಿಯೋಕ್ಕೆ ನೋಡ್ತಾರೆ, ಬೆಳೆದಿರೋರು ಈಗ ಕೆಟ್ಟದಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೆ ಅದ್ರ ಫ್ಲೋನೇ ಹೋಗ್ತಾ ಇದ್ದೀನಿ. ಈಗ ನಿಮ್ಗೆ ಅದೇ ಬೇಕು ತಾನೆ, ಅದಕ್ಕೆ ಫೇಲ್ ಆದ ಮಗ ಅಂತ ಬರೀ 4 ಸಬ್ಜೆಕ್ಟ್ ಅವನು ಅಟೆಂಡ್ ಶಾರ್ಟೇಜ್. ಅಲ್ಲಲ್ಲ, ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್, ಚಾನಲ್ ಅಲ್ದೇ ಇರೋ ಚಾನಲ್ಗಳಿಗೆ ಮಾತ್ರ ಹೇಳ್ತಾ ಇರೋದು. ಸುಮ್ಮನೆ ಹೆಸರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ. ಬಟ್ ಸರ್, ನಿಮ್ಮನ್ನ ಸತೀಶ್ ಕ್ಯಾಡಬಾಮ್ಸ್ ಇಸ್ ಓಕೆ, ಬಟ್ ನಿಮ್ಮನ್ನ ಒಂದು ರೀತಿ ಬಿಂಬಿಸೋಕ್ಕೋಸ್ಕರ, ಕೆಳಗೆ ಹಾಕೋದಕ್ಕೋಸ್ಕರ ನಾಯಿಗಳ ರಾಜ, ಏನೊಬ್ಬ ಕಳ್ಳ ಅನ್ನುವಂತಹ ಮಾತುಗಳಿದೆಯಲ್ಲ, ಎಲ್ಲಿ ಕಳ್ತನ ಮಾಡಿದ್ದೀನಿ? ಏನು ಕಳ್ತನ ಮಾಡಿದ್ದೀನಿ ಹೇಳಿ? ನಿಮ್ಗೆ ಕ್ವಶನ್ ಕೇಳ್ತಾ ಇರೋದು. ಇಲ್ಲ ನನಗೇನ್ ಗೊತ್ತಾ ಅಂದ್ರೆ ಏನ್ ಕಳ್ಳ? ಅದೇ ಏನು, ಯಾರ ಮನೆ ಕಳ್ತನ ಮಾಡಿದೀನಿ, ಯಾರ ದುಡ್ಡು ಕಳ್ತನ ಮಾಡಿದೀನಿ, ಯಾರ ನಾಯಿ ಕಳ್ತನ ಮಾಡಿದೀನಿ, ಅದನ್ನೇ ನಾನು ಹೆಂಗೆ ಕೇಳ್ತಾ ಇದ್ದೀನಿ, ಓಪನ್ ಆಗಿ ಅವರೇ ಕೇಳಿಸ್ಕೊಳ್ಳಿ ಅಂತಾನೆ ಕೇಳ್ತಾ ಇದ್ದೀನಿ. ಇದೆಯಾ ಕಳ್ತನ ಮಾಡಿದೀನಾ? ನಿಮ್ಗೂ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಂದ್ರೆ ಕಳ್ತನ ಮಾಡಿರೋದು ಕೇಸ್ ಆಗಿರುತ್ತೆ, ಗೊತ್ತಿರಲ್ವಾ? ಏನಾರು ಆಗಿದ್ರೆ ಇದೆಯಾ? ಯಾವ್ದಾರ ಕೇಸ್ ಇದೆಯಾ? ಓಕೆ, ಇಲ್ಲ ಅಂತ ಹೇಳಿ ಜೋರಾಗಿ ಹೇಳಿ. ಇದೆಯಾ? ಗೊತ್ತಿಲ್ಲ ಅನ್ಬೇಡಿ. ಇದ್ರೆ ಈಗ ಮೀಡಿಯಲ್ಲಿ ಇರುತ್ತೆ, ಈ ಕಳ್ತನ ಮಾಡಿದ್ರೆ ಕಳ್ತನ ಕೇಸ್ ಅಂತ ಇರುತ್ತೆ, ಹೇಳಿ ಹಂಗಾರೆ. ಇಲ್ಲ ತಾನೆ? ಮತ್ತೆ ಮಾತಾಡೋರು ಕಟ್ಕೊಂಡು ನನ್ಗೇನಾಗಬೇಕು? ಅವರೇ ನನ್ಗೆ ಊಟ ಹಾಕ್ತಾರ? ಈಗ ರಜತ್ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಕರೆದ್ರು, ಅವ್ರನ್ನೇ ರೋಸ್ಟ್ ಮಾಡ್ಬಿಟ್ಟೆ. ಅವ್ರ ಎಡಿಟಿಂಗ್ ಅಲ್ಲಿ ಹೇಳಿದ್ರಂತೆ, ಸರ್ ನೀವು ರೋಸ್ಟ್ ಮಾಡಕ್ ಕರೆದು ಅವರೇ ನಿಮ್ನ ರೋಸ್ಟ್ ಮಾಡ್ಬಿಟ್ಟವ್ರೆ ಅಂತ. ಅವ್ರ ಯೂಟ್ಯೂಬ್ ಚಾನಲ್ ಬೋಣಿ, ರಜತ್, ಬಿಗ್ ಬಾಸ್ ರಜತ್ ಅವ್ರದ್ದು ಬೋಣಿ ನನ್ನಿಂದ ಮಾಡಬೇಕು ಅಂತ ಅವ್ರ ಟೀಮ್ ಅವರೆಲ್ಲ 7 ಜನ ಹೇಳಿದ್ರಂತೆ. ಸರ್ ಯಾರ್ದು ಬೇಡ ಸರ್, ಅದು 0 ಅಂದರೆ ಫಸ್ಟ್ ಯೂಟ್ಯೂಬ್ ಅಂದರೆ 0 ಫಾಲೋವರ್ಸಿಂದ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಸತೀಶ್ದೇ ಫಸ್ಟ್ ಇಂಟ್ರ್ಯೂ ಮಾಡಿ ಅಂತ. ಈಗ ಅಷ್ಟು ಬೇಡಿಕೆಯಲ್ಲಿದ್ದೀನಿ, ಅಷ್ಟು ಡಿಮ್ಯಾಂಡಲ್ಲಿದ್ದೀನಿ. ಆಮೇಲೆ ಅವರಿಂದನೇ ಫಾಲೋವರ್ಸ್ ಜಾಸ್ತಿ ಆಗೋದು, ಅವರಿಂದನೇ ವ್ಯೂಸ್ ಜಾಸ್ತಿ ಆಗೋದು ಅಂದರೆ ಅದನ್ನು ಹೊಗಳ್ಕೊಳ್ಳೋ ವಿಷಯ. ಅದನ್ನ ಯಾಕೆ ಯಾರು ಹೈಲೈಟ್ ಮಾಡಲ್ಲ? ಈಗ ಒಂದ್ ನಿಮಿಷ ಕೇಳಿ, ಸುದೀಪ್ ಸರ್ದು ಮಾಡಿ ಇಟ್ಕೊಂಡಿದ್ರಂತೆ. ಸುದೀಪ್ ಸರ್ದು ಫಸ್ಟ್ ಬಿಡ್ತಾ ಇಲ್ಲ, ನಂದು ಫಸ್ಟ್ ಬಿಟ್ರು. ಡೇ 1 10,000 ಸಬ್ಸ್ಕ್ರೈಬರ್ ಆದ್ರು ಯೂಟ್ಯೂಬ್ಗೆ ಅವ್ರದಕ್ಕೆ. ಆಮೇಲೆ ಒಂದೊಂದು 4 lakhs ಯೂಟ್ಯೂಬಲ್ಲಿ, ಅದು 1 hour 20 minutes ವಿಡಿಯೋ, ಅಷ್ಟು ಲಾಂಗ್ ವಿಡಿಯೋ 4 lakhs ಓಡಿದೆ ಅಂದರೆ ಅದು ಹೊಸದು. ಅದೇ ಅವರು ಎಡಿಟರ್ ಒಬ್ರು ಹೇಳ್ತಾರೆ, ನಾನು 8 ವರ್ಷದಿಂದ ಇದ್ದೀನಿ ಸರ್, ನಂದ್ರಲ್ಲಿ 2 ಲಕ್ಷನೂ ಓಡಿಲ್ಲ ಸರ್ ಅಂತ. ಅವ್ರದ್ದು ಹಾಕಿದ 3 ವಿಡಿಯೋ 3.5 ಲಕ್ಷ 4 ಲಕ್ಷ ಲೆವೆಲ್ಗೆ ಓಡಿದೆ. ಈಗ ಅದು ಬಿಕಾಸ್ ಆಫ್ ಸತೀಶ್ ಕ್ಯಾಡಬಾಮ್ಸ್. ಇದು ನಂದು ಬಜಾರ್. ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಅಂತ? ಎಷ್ಟು ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿದ್ದೀನಿ? ಅಲ್ಲ, ಕೇಳ್ತಾ ಇರುವಂತದ್ದು. ಇವಾಗ ಒಂದಷ್ಟು ಜನ ಹೇಳ್ತಾರೆ, ಎಷ್ಟು ಸುಳ್ಳು ಹೇಳ್ತಾರೆ ಗುರು ಇವರು ಅನ್ನುವಂತ ಮಾತು. ಅದು ಏನ್ ಸುಳ್ಳು ಹೇಳಿದ್ದೀನಿ? ಏನ್ ಸುಳ್ಳು ಹೇಳಿದ್ದೀನಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಾ. ಅದನ್ನ ಯೋಗ್ತಾ ಇರ್ಬೇಕು ಅಂತ ಅವಾಲೇ ಹೇಳ್ದೆ, ಚೆಕ್ ಮಾಡ್ಕೊಳಕ್ಕೆ. ಅರ್ಥ ಆಗಿಲ್ಲ? ಹೇಳಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯೋಗ್ತಾ ಇರ್ಬೇಕು, ಅದನ್ನ ಚೆಕ್ ಮಾಡ್ಕೊಂಡು ಏನ್ ಸುಳ್ಳು ಹೇಳ್ತಾ ಇದ್ದೀನಿ, ಅದರಿಂದ ಅವ್ರಿಗೇನ್ ಲಾಸ್ ಆಗ್ತಾ ಇದೆ? ಹೇಳೋದೆಲ್ಲ ಸುಳ್ಳು ಅಂತಾರಲ್ಲ, ಅದೇ ಅದರಿಂದ ಅವ್ರಿಗೇನ್ ಲಾಸ್ ಆಗ್ತಾ ಇದೆ? ಅವ್ರ ಮನೆ ದುಡ್ಡು ತಿಂದಿದ್ದೀನಾ, ಇಲ್ಲ ಅವ್ರ ಕಾಸು ಕೊಟ್ಟಿದ್ರ ನಂಗೆ, ಇಲ್ಲ ಅವ್ರು ಊಟ ಹಾಕ್ತಾ ಇದಾರ, ಅವರಿಂದ ನನ್ಗೇನು, ಅವ್ರು ಕಟ್ಕೊಂಡು ನನ್ಗೇನಾಗಬೇಕು? ನಾನು ಅವ್ರಿಗೋಸ್ಕರ ಇಲ್ಲ, ನನಗೋಸ್ಕರ ನಾನು ಬದುಕ್ತಾ ಇರೋದು. ನಂದು ಶೋಕಿ, ನಂದು ದುಡ್ಡು, ನಂದು ವಸ್ತು, ನಂದು ನಾಯಿ. ಅದು ಕಸ ಇದ್ರೂ ನನ್ನ ಹತ್ರ ಬಂದ್ಮೇಲೆ ರಸ. ಅಲ್ಲಿದ್ರೆ 1 ರೂಪಾಯಿ, ನನ್ನ ಹತ್ರ ಬಂದರೆ 1 ಕೋಟಿ. ಅದು ನನ್ನ ಬಾಯಿ, ನನ್ನ ಇಷ್ಟ. ಅವ್ರು ಏನು ಕಿತ್ಕೊತಾರೆ ಕಿತ್ಕೊಳ್ಳಿ, ತಾಕತ್ತಿದ್ರೆ ಕೇಸ್ ಹಾಕೊಳ್ಳಿ. ಅವ್ರ ಗ್ಲಾಸ್ ಆಗಿದ್ರೆ, ಅವ್ರ ಮನೇದೇನಾದ್ರು ತಿಂದಿದ್ರೆ.
ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಅಂತ ಇದ್ರಿ ಈ ಬರೀ ನಾಯಿಗೆ ಹಾಕಿದ್ದೀನಲ್ಲ. IT ರೈಡ್ ಆಗಿತ್ತು, ಬಟ್ ಈಗಲೂ ಒಂದಷ್ಟು ಜನ ಹೇಳ್ತಾರೆ ಈಗಲೂ IT ರೈಡ್ ಆಗ್ಬೋದೇನೋ, ಅದಕ್ಕೆ ಹೇಳ್ತಾ ಆಗ್ಲಿ, ಇದ್ದಾರೆ. ಸುದೀಪ್ ಸರ್ ಮುಂದೆನೆ ಮಾತಾಡಿದೆ, ಮೊನ್ನೆ ಕೇಳಿದ್ರು 3 ಜನ ಲಾಸ್ಟ್ ಅಲ್ಲಿ ಫಿನಾಲೆಗೆ 3 ಜನ ಗ್ರೀನ್ ಲೈಟ್ ರೆಡ್ ಲೈಟ್ ಗ್ರೀನ್ ಲೈಟ್ ರೆಡ್ ಲೈಟ್ ಬರಬೇಕಾರೆ ಅದ್ರ ಮೇಲೆ ಕೂತ್ಕೊಂಡು ಕೇಳ್ತಾರೆ, ಇಷ್ಟು ದುಡ್ಡೆಲ್ಲ ಓಪನ್ ಆಗಿ ಹೇಳ್ತಿರಲ್ಲ ಇಡಿ ರೈಡ್ ಆಗಲ್ವಾ ಅಂದ್ರು. ಸರ್ 8 months ಬ್ಯಾಕೆ ಇಡಿ ರೈಡ್ ಆಯ್ತು ಸರ್ ಅಂದೆ. ಅದು ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದ್ರು, ನಾನೇನ್ ಮಾಡೋಣ, ನಾನಿರೋದಿಲ್ಲೋ. ನೆಕ್ಸ್ಟ್ ಈ ರೀಲ್ಸ್ ಅಲ್ಲಿ ಹುಚ್ಚುಚ್ಚಾಗಿ ಆಡ್ತಾರಲ್ಲ, ಅದೇ ರೀತಿ ನೀವು ಬಿಗ್ ಬಾಸ್ ಮನೆಯಲ್ಲಿ ನನಗೆ ಒಂದ್ ರೀತಿಯಾಗಿ ಹೆಸರು ಫೇಮ್ ಸಿಕ್ಕಿಲ್ಲ ಅಂತ ಹೇಳಿ ಈಗ ಟಾಯ್ಲೆಟ್ ತೊಳೆಯುವಂತಹ ಕೆಲಸ ಎಲ್ಲ ಮಾಡ್ತೀರಾ ಅಂತ ಅನ್ನುವಂತ ಕಮೆಂಟ್. ಇಲ್ಲ, ನಾನು ಎಷ್ಟು ಡೌನ್ ಟು ಹರ್ತ್ ಅಂತ ಒಳಗಡೆ ನಾನು ಅಷ್ಟು ಕ್ಲೀನಾಗಿ ಎಲ್ಲ ಮನೆ ಇಟ್ಕೊಂಡು ಎಲ್ಲ ಇದು ಮಾಡಿ, ಯಾಕಂದ್ರೆ ಅಲ್ಲಿರೋರೆಲ್ಲ ತೇಮ್ಸಲ್ಲಿ ತಿಕ್ಕ ತೊಳ್ಕೊಂಡು ಬಂದಂಗೆ ತಲೆ ಮೇಲೆ 2 ಕೊಂಬಿದ್ದಂಗೆ ಮಾತಾಡೋರು. ನನಗೆ ಅದು ಬೇಡ, ನನಗೆ ಅಸಹ್ಯ ಅಡುಗೆ ಬರಲ್ಲ, ಇದು ಎಲ್ಲ ಡ್ರಾಮಾ ಆಡೋರು, ಅಡುಗೆ ಬಂದ್ರೂ ಎಲ್ಲಿ ಕೆಲಸ ಹೇಳ್ತಾರೆ ಅಂತ ಆ ಥರ ಸೋಂಬೇರಿಗಳು. ಆದರೆ ಅಲ್ಲಿ ಒಳ್ಳೆಯವ್ರು ಅನ್ಸ್ಕೊಂಡ್ರೆ ಹೆಸರು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದರೆ ಕೆಟ್ಟವ್ರು ಅನ್ಸ್ಕೊಂಡವ್ರೆ ವಿನ್ ಆಗ್ತಾರೆ ಅನ್ನೋ ನನಗೆ ಗೊತ್ತಿರಲಿಲ್ಲ. ಆದರೆ ನೆಕ್ಸ್ಟ್ ಇನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕು, ಇನ್ಮೇಲೆ ಕೆಟ್ಟವರು ಕಿತ್ತೋದಂಗೆ ಇರ್ರಿ, ಅವಲೇ ವಿನ್ ಆಗೋದು ಅಂತ. ಅದೇನಾಯಿತು, ಅಲ್ಲಿ ಮನೇಲೆಲ್ಲ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ದೆ, ಬೇಕಾದ್ರೆ ಏನೂ ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಬರೀ ಕೈಯಲ್ಲೂ ತೊಳೆಯಬಲ್ಲೆ ಅಂತ ಹೇಳಿದ್ದೆ. ಅದನ್ನೇನಾದ್ರು ಆಚೆ ತೋರಿಸಿರ್ತಾರೆ ಅಂದ್ಕೊಂಡು ಅದನ್ನು ಮೀಡಿಯಾ ಮುಂದೆ ಹೇಳಿದ್ದೆ. ಅವ್ರು ಅದಕ್ಕೆ ಹಂಗಾರೆ ತೊಳೆದು ತೋರಿಸಿ ಅಂದರು, ತೋರಿಸ್ದೆ. ಅದರಲ್ಲಿ ನಂದೇನು ಲಾಸ್ ಆಯಿತು? ತೊಳೆದಿದ್ದಕ್ಕೆ ಏನಾಯಿತು? ಈಗ ಯಾರಿಗೆ ಲಾಸ್ ಆಯಿತು? ಯಾರಿಗೂ ಕಷ್ಟ ಏನಾಯಿತು? ಲಾಸ್ ಆಗುವಂಥದ್ದಲ್ಲ ಸರ್, ಪಬ್ಲಿಸಿಟಿಗೋಸ್ಕರ ಹೀಗೆಲ್ಲ ಪಬ್ಲಿಸಿಟಿ ನನಗೇನು ಲೂಸಾ ಮೇಡಮ್? ನಾನು ಹುಚ್ಚೋಯ್ದ್ರೆ ನ್ಯೂಸ್ ಆಗುತ್ತೆ, ನನಗೇನು ಪಬ್ಲಿಸಿಟಿ ಬೇಕಾ? ಎಲ್ಲರೂ ಕಾಸು ಕೊಟ್ಟು ಮೀಡಿಯಾ ಕರೆಸ್ತಾರೆ. ನಾನು ಫಾರಿನ್